ದಿನ ಬೆಳಗ್ಗೆ ನಮ್ಮಮ್ಮ ನನಗೆ ಬೈಯೋದು ಮಾತ್ರ ಯಾವಾಗಲೂ ನಿಲ್ಲಿಸೇ ಇಲ್ಲ, ನಿಲ್ಲಿಸೋದು ಇಲ್ಲ. ಹಲೋ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಹಾಗೆ ನನ್ನ ತಮ್ಮ ಕೂಡ ನಿಮಗೆ ಹಾಯ್ ಹೇಳ್ತಾ ಇದ್ದಾನೆ. ಅದಾದಮೇಲೆ ಅಮ್ಮ ತುಂಬ ಉಗಿತಾಯಿದ್ರು, ಎಷ್ಟೊತ್ತು ಎದ್ದೊಳೋದು ಹಾಗೆ ಅಂತೇಳಿ. ನಾನು ಉಗಿಸ್ಕೊಂಡು ನಮ್ಮ ಜಾನುನ ನೋಡ್ತಾ ಇದ್ದೆ ಎಲ್ಲಿದ್ದಾಳೆ ಅಂತ. ಬಟ್ ಅವಳು ಕೆಳಗಿದ್ಲು. ಹಾಗೆ ನಮ್ಮ ಮಮ್ಮಿ ಹತ್ರ ಹೋದಾಗ ಅವರು ತಿಂಡಿ ಮಾಡ್ತಾಯಿದ್ರು. ಅದಾದಮೇಲೆ ಅವನ್ನ ಎದ್ದೊಳ್ಸಿ ಹೋಗು ಅಂತ ಹೇಳ್ತು. ಹಾಗಾಗಿ ಇವ್ನು ನನ್ನ ತಮ್ಮನ ಎದ್ದೊಳ್ಸಕ್ಕೆ ಬಂದರೆ ಅವನು ಈ ಥರ ಕಣ್ಣು ಬಿಡ್ತಾ ಇದ್ದಾನೆ. ಅದಾದಮೇಲೆ ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಹಾಗೆಯೇ ನಮ್ಮ ಮಮ್ಮಿಗೆ ಕೂಡ ಬಾಯ್ ಹೇಳಿ ನಾನು ಡ್ಯೂಟಿಗೆ ಹೊರಟೆ. ಅದಾದಮೇಲೆ ಬಸ್ನ ಕ್ಯಾಚ್ ಮಾಡಿ ಟ್ರೈನ್ ಹತ್ತಬೇಕಾಗತ್ತೆ ನಾನು. ಸೊ ಡೈಲಿ ಕೂಡ ನನ್ನ ಜರ್ನಿ ಇದೇ ಇರುತ್ತೆ. ನಾನು ಯಾಕೆ ಟ್ರೈನಲ್ಲಿ ಹೋಗ್ತೀನಿ ಅಂತಂದರೆ ಬಸ್ ಜರ್ನಿ ನನಗೆ 3 hours ಹಿಡಿಸುತ್ತೆ. ಸೊ ಟ್ರೈನ್ ಜರ್ನಿ 1 hour ಹಿಡಿಸೋದ್ರಿಂದ ನಾನು ಟ್ರೈನಿಗೆ ಹೋಗ್ತೀನಿ. ಅದಾದಮೇಲೆ ಹೋಗಿ ಟೆಸ್ಟ್ ಇದ್ವು, ಅದನ್ನು ಹಾಕಿ ಆ್ಯಂಡ್ ನನ್ನ ಕೆಲಸ ಕೂಡ ಈವ್ನಿಂಗ್ 5 o'clock ತನಕ ಇರುತ್ತೆ. ಸೊ ನಾನು ಅದನ್ನು ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ಟ್ರೈನ್ನ ಕ್ಯಾಚ್ ಮಾಡಿ ಮತ್ತೆ ರಿಟರ್ನ್ ನಾನು ಮನೆಗೆ ಬರ್ತೀನಿ. ಆ್ಯಂಡ್ ಬರುವಾಗ ಮಮ್ಮಿ ಹೂ ತರೋಕ್ಕೆ ಅಂತ ಹೇಳಿದರು. ಹಾಗಾಗಿ ಅದನ್ನು ಕೂಡ ತೊಗೊಂಡು ಅದಾದಮೇಲೆ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನೋಡಿ ನಮ್ಮ ಜಾನು ಈ ಥರ. ಅದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆದಮೇಲೆ ನಮ್ಮಮ್ಮ ಬಿಸಿಯಾಗಿ ಅಡುಗೆ ಮಾಡಿದರು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಈ ಥರ ಕೆಲಸ ಮಾಡಿ ಬಂದಾಗ ಈ ಥರ ಬಿಸಿಯಾಗಿ ಊಟ ನಮ್ಮ ಮಮ್ಮಿ ನಮಗೆ ಮಾಡಿಕೊಟ್ಟಾಗ ಆಗೋ ಖುಷಿ ಇದೆಲ್ಲ ಸ್ವರ್ಗ. ಅದಾದಮೇಲೆ ನನ್ನ ತಮ್ಮ ಈ ಥರ ಬಿಸಿಯಾಗಿರೋ ಮೊಟ್ಟೆ ಪಲ್ಯನ ತಿಂದ್ಬಿಟ್ಟ. ಆಗಾಗ ಹಾರಾಡ್ತಿದ್ದಾನೆ. ಇದು ಡ್ಯೂಟಿಯ ಡೈಲಿ ರುಟೀನ್ ಆಗಿರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಗಾಯ್ಸ್.